ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣನ ಧಾಮದ್ವಾರಕೆ. ಚಿನ್ನದ ಗೋಪುರಗಳು ಆಕಾಶವನ್ನು ಮುಟ್ಟುತ್ತಿದ್ದವು. ಸಮುದ್ರದ ಅಲೆಗಳು ನಿರಂತರ ಹಾಡು ಹಾಡುತ್ತಿದ್ದವು. ಸ್ವರ್ಗದ ದೇವತೆಗಳು ಕರ್ಷಿಸಲ್ಪಡುವ ಆ ಪವಿತ್ರ ಭೂಮಿಯಲ್ಲಿ ಶ್ರೀಕೃಷ್ಣ ತನ್ನ ಪ್ರಿಯ ಪತ್ನಿಯರೊಂದಿಗೆ ನೆಲೆಸಿದ್ದನು. ಅಷ್ಟಮಹಿಷಿಯರಲ್ಲಿ ಸತ್ಯಭಾಮ ತನ್ನ ರೂಪ, ತನ್ನ ಸಂಪತ್ತು ಮತ್ತು ತನ್ನ ಸ್ಥಾನದ ಬಗ್ಗೆ ಅಪಾರ ಗರ್ವ ಹೊಂದಿದ್ದಳು. ಕೃಷ್ಣನ ವಾಹನ ಗರುಡ ತಾನು ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ವೇಗವಾಗಿ ಹಾರಬಲ್ಲ ಪ್ರಾಣಿ ಎಂದು ಹೆಮ್ಮೆ ಪಡುತ್ತಿದ್ದ. ಕೃಷ್ಣನ ಆಯುಧ ಸುದರ್ಶನ ಚಕ್ರ ತಾನು ಈ ವಿಶ್ವದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಎಂದು ಅಭಿಮಾನ ಪಡುತ್ತಿತ್ತು. ಶ್ರೀಕೃಷ್ಣ ಇವರ ಮನಸ್ಸಿನಲ್ಲಿದ್ದ ಅಹಂಕಾರವನ್ನು ತಿಳಿದಿದ್ದ. ಪ್ರೀತಿಯಿಂದ ಆ ಅಹಂಕಾರವನ್ನು ನಿವಾರಿಸಬೇಕೆಂದು ಮನಸ್ಸು ಮಾಡಿದ. ಒಂದು ಬೆಳಿಗ್ಗೆ ದ್ವಾರಕಾ ಅರಮನೆಯ ಆನಂದ ಉದ್ಯಾನದಲ್ಲಿ ಸತ್ಯಭಾಮ ತನ್ನ ಸಖಿಯರೊಂದಿಗೆ ಕುಳಿತಿದ್ದಳು. ಆ ದಿನ ರುಕ್ಮಿಣಿ, ಜಾಂಬವತಿ ಮತ್ತು ಇತರ ಮಹಿಷಿಯರು ಅರಮನೆಯ ಮಂಟಪದಲ್ಲಿ ಒಟ್ಟಾಗಿ ಕುಳಿತಿದ್ರು. ಸತ್ಯಭಾಮ ನಿಧಾನವಾಗಿ ಮೇಲೆದ್ದು ತನ್ನ ರೇಷ್ಮೆ ವಸ್ತ್ರಗಳ ನಾದ ಕೇಳಿಸುವಂತೆ ಬಂದಳು. ಅವಳ ನಡಿಗೆಯಲ್ಲಿ ಗಾಂಭೀರ್ಯ, ಹೃದಯದಲ್ಲಿ ಅಹಂಭಾವ. ಸತ್ಯಭಾಮೆಯು ತನ್ನ ಸಖಿಯರೊಂದಿಗೆ ಬಹಳ ಗರ್ವದಿಂದ ಮಾತನಾಡುತ್ತಾ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದಳು. 3 ಲೋಕದಲ್ಲಿ ನನ್ನಷ್ಟು ಭಾಗ್ಯಶಾಲಿ, ನನ್ನಷ್ಟು ಸುಂದರ ಇನ್ನೊಬ್ಬರಿಲ್ಲ ಎಂದು ಗರ್ವದಿಂದ ಮಾತನಾಡುತ್ತಿದ್ದಳು. ಶ್ರೀಕೃಷ್ಣ ದೂರದಿಂದ ಇದೆಲ್ಲವನ್ನು ಕೇಳಿಸಿಕೊಂಡ. ಅವನ ತುಟಿಯ ಮೇಲೆ ರಹಸ್ಯ ನಗು ಮೂಡಿತು. ಇವಳ ಅಹಂಕಾರ ನಿವಾರಿಸಬೇಕು ಪ್ರೀತಿಯಿಂದ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಕೃಷ್ಣ ಸತ್ಯಭಾಮಾಳ ಬಳಿ ಬಂದು ಮಧುರವಾಗಿ ಮಾತನಾಡಿದ. ಪ್ರಿಯೇ, ನಿನ್ನ ಸೌಂದರ್ಯ ಅನನ್ಯ ನಿಜ. ಆದರೆ ಸೌಂದರ್ಯ ಎಂದರೆ ಕೇವಲ ಶರೀರ ಮಾತ್ರ ಅಲ್ಲ. ನೀನು ತಿಳಿದಿರುವ ಸತ್ಯ ಬಹಳ ಸಣ್ಣದು. ಸತ್ಯಭಾಮ ಈ ಮಾತಿನ ಅರ್ಥ ತಿಳಿಯಲಿಲ್ಲ. ಆದರೆ ಕೃಷ್ಣ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪಿಸಿಕೊಂಡ. ಅದೇ ಮಧ್ಯಾಹ್ನ ಆಕಾಶದ ಮೇಲ್ಭಾಗದಲ್ಲಿ ಶ್ರೀಕೃಷ್ಣನ ವಾಹನ ಗರುಡ ಹಾರಾಡುತ್ತಿದ್ದ. ಅವನ ರೆಕ್ಕೆಗಳ ಸದ್ದು ಮೋಡಗಳನ್ನು ಸೀಳುತ್ತಿತ್ತು. ಗರುಡ ನದಿ, ಪರ್ವತ, ಸಮುದ್ರಗಳ ಮೇಲೆ ಬಿರುಗಾಳಿಯಂತೆ ಹಾರಿ ಕ್ಷಣಾರ್ಧದಲ್ಲಿ ಮರಳಿ ಬಂದ. ಕೃಷ್ಣನ ಬಳಿ ಬಂದು ಗರ್ವದಿಂದ ತಲೆ ಎತ್ತಿ ನಿಂತ. ಪ್ರಭು, ಈ ಬ್ರಹ್ಮಾಂಡದಲ್ಲಿ ನನಗಿಂತ ವೇಗವಾಗಿ ಹಾರಬಲ್ಲ ಪ್ರಾಣಿ ಯಾರಾದರೂ ಇದ್ದಾರೆಯೇ? ಅರೆ ಕ್ಷಣದಲ್ಲಿ ನಾನು ಮೇರು ಪರ್ವತದ ತುದಿ ತಲುಪುತ್ತೇನೆ. ಒಂದೇ ಉಸಿರಿನಲ್ಲಿ 7 ಸಮುದ್ರ ದಾಟುತ್ತೇನೆ. ಇಂದ್ರನ ಐರಾವತ, ವಾಯುದೇವನ ಗಾಳಿ, ಯಾರೂ ನನ್ನ ಮುಂದೆ ಸಾಟಿಯಿಲ್ಲ. ನಾನು ನಿಮ್ಮ ವಾಹನ ಭಾತು, ಆದರೆ ವಿಷ್ಣು ಭಗವಂತನೇ ನನ್ನ ಮೇಲೆ ಕುಳಿತುಕೊಳ್ತಾರೆ. ಇದೇ ನನ್ನ ಶ್ರೇಷ್ಠತೆ. ಕೃಷ್ಣ ಮೆಲ್ಲನೆ ನಕ್ಕ. ಗರುಡನ ತಲೆ ಮೇಲೆ ಕೈಯಿಟ್ಟ. ಗರುಡ, ನಿನ್ನ ವೇಗ ಅದ್ಭುತ ಎಂದು ನನಗೂ ಗೊತ್ತು. ಆದರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು ನಿನಗೆ ಇನ್ನೂ ಸಂಪೂರ್ಣ ತಿಳಿದಿಲ್ಲ. ತಾಳು, ಒಂದು ದಿನ ನಿನಗೆ ಸ್ಪಷ್ಟವಾಗುತ್ತದೆ. ಗರುಡ ಸ್ವಲ್ಪ ಗಲಿಬಿಲಿಗೊಂಡ. ಕೃಷ್ಣನ ಮಾತಿನ ಹಿಂದೆ ಏನೋ ಅಡಗಿದೆ ಎಂದು ಅನ್ನಿಸಿತು. ಆದರೆ ಏನೆಂದು ಅರ್ಥವಾಗಲಿಲ್ಲ. ಸಂಜೆಯ ಸೂರ್ಯ ಕೆಂಬಣ್ಣ ಚೆಲ್ಲಿ ಅಸ್ತಮಿಸುತ್ತಿದ್ದ. ಅರಮನೆಯ ಮೇಲ್ಛಾವಣಿ ಮೇಲೆ ಸುದರ್ಶನ ಚಕ್ರ ಮಿನಿ ಹೊಳೆಯುತ್ತಾ ತಿರುಗುತ್ತಿತ್ತು. ಕೃಷ್ಣನ ಬಳಿ ಬಂದಾಗ ಸುದರ್ಶನ ಹೇಳಿತು. ಪ್ರಭು, ಈ 3 ಲೋಕಗಳಲ್ಲಿ ನನ್ನ ಶಕ್ತಿಯನ್ನು ಮೀರುವ ಆಯುಧ ಯಾವುದಾದರೂ ಇದೆಯೇ? ನಾನು ಯಾರ ಕಡೆ ತಿರುಗಿಸಲ್ಪಟ್ಟರೂ ಅವರು ಉಳಿಯಲಾರರು. ರಾಕ್ಷಸರ ಮೊಟ್ಟ ಮೊದಲು, ಅಸುರರ ಸೈನ್ಯತರ ಯಾರಿಗೂ ನನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ವಿಷ್ಣು ಭಗವಂತನ ಕೈಯಲ್ಲಿ ಮಿನುಗುವ ನಾನು ತಾನು. ಇದೇ ನನ್ನ ಶ್ರೇಷ್ಠ ಸ್ಥಾನ. ಕೃಷ್ಣ ನಿಧಾನವಾಗಿ ಸುದರ್ಶನ ಚಕ್ರವನ್ನು ಒಮ್ಮೆ ನೋಡಿದ. ಮೆಲ್ಲನೆ ನುಡಿದ. ಸುದರ್ಶನ, ನೀನು ಶಕ್ತಿಶಾಲಿ ಎಂಬುದು ಸತ್ಯ. ಆದರೆ ಶಕ್ತಿ ಎಂದರೆ ಕೇವಲ ಅಸ್ತ್ರ ಅಲ್ಲ. ನಿಜವಾದ ಶಕ್ತಿ ಯಾವುದು ಎಂದು ಅರಿಯಲು ಒಂದು ಅವಕಾಶ ನಿನಗೆ ಸಿಗಲಿದೆ. ಆ ರಾತ್ರಿ ಮೂರ್ತಿ ಇಳಿದ ನಂತರ ಕೃಷ್ಣ ಒಬ್ಬನೇ ಕುಳಿತ. 3 ಮನಸ್ಸುಗಳು, ಸತ್ಯಭಾಮ, ಗರುಡ, ಸುದರ್ಶನ, 3 ಅಹಂಕಾರದಲ್ಲಿ ಮುಳುಗಿದ್ದವು. ಈ ಅಹಂಕಾರ ನಿವಾರಿಸಲು ಕೃಷ್ಣ ಒಂದು ಅಮೋಘ ಯೋಜನೆ ಮಾಡಿದತ್ತ. ಹನುಮಂತನನ್ನು ಕರೆಯಬೇಕು. ಮರುದಿನ ಬೆಳಿಗ್ಗೆ ಕೃಷ್ಣ ತನ್ನ 3 ಸತ್ಯಭಾಮ, ಗರುಡ ಮತ್ತು ಸುದರ್ಶನ ಚಕ್ರ ಒಂದೇ ಸ್ಥಳದಲ್ಲಿ ಸೇರಿಸಿದ. ಸತ್ಯಭಾಮ, ನೀನು ಈ ಲೋಕದ ಅತ್ಯಂತ ಸುಂದರಿ ಎನ್ನುತ್ತಿ. ಗರುಡ, ನೀನು ಅತ್ಯಂತ ವೇಗಶಾಲಿ ಎನ್ನುತ್ತಿ. ಸುದರ್ಶನ, ನೀನು ಅತ್ಯಂತ ಶಕ್ತಿಶಾಲಿ ಎನ್ನುತ್ತಿ. ಒಳ್ಳೆಯದು. ಆದರೆ ಈ 3 ಗುಣಗಳ ಪರೀಕ್ಷೆ ಆಗ್ಬೇಕಲ್ವೇ? ನಾನು ಒಬ್ಬರನ್ನು ಕರೆಸಲಿದ್ದೇನೆ. ಅವರನ್ನು ಕಂಡಾಗ ನಿಮಗೆ ನಿಜ ಅರಿವಾಗುತ್ತದೆ.
ನನ್ನ ರಾಮ ಅವತಾರದ ಅತ್ಯಂತ ಶ್ರೇಷ್ಠ ಭಕ್ತ ವಾಯುಪುತ್ರ ಅಂಜನೀಸುತ ರಾಮದೂತ ಆ ಮಹಾವೀರ ಹನುಮಂತನನ್ನ ನಾನು ಇಲ್ಲಿಗೆ ಕರೆಯಲಿದ್ದೇನೆ. ಗರುಡ, ನೀನು ಹೋಗು. ಕಿಷ್ಕಿಂಧೆಯ ಬಳಿ ಯಾವ ಪರ್ವತದ ಮೇಲೆ ಹನುಮಂತ ಇದ್ದಾನೆಂದು ನನಗೆ ಗೊತ್ತು. ಅಲ್ಲಿಗೆ ಹಾರಿ ಹೋಗಿ ಅವನಿಗೆ ಪ್ರಭು ಶ್ರೀರಾಮ ಕರೆಯುತ್ತಿದ್ದಾರೆ ಎಂದು ನನ್ನ ಸಂದೇಶ ಮುಟ್ಟಿಸಿ. ಗರುಡ ಭರದಿಂದ ಹಾರಿ ಕಿಷ್ಕಿಂಧೆ ತಲುಪಿದ. ಪರ್ವತದ ತುದಿಯ ಮೇಲೆ ಹನುಮಂತ ಕುಳಿತಿದ್ದತ ಕಣ್ಣು ಮುಚ್ಚಿ ರಾಮನಾಮ ಜಪಿಸುತ್ತ. ಗರುಡ ಇಳಿದ. ಹನುಮಂತನ ರೂಪ ನೋಡಿದ ಅರ್ಧ ಸಾಮಾನ್ಯ ವಾನರ ಎಂದು ಭಾವಿಸಿದ. ಅಹಂಕಾರದಿಂದ ಕರೆದ, ಹೇಯ್ ವಾನರ, ಕೇಳು. ಪ್ರಭು ಶ್ರೀರಾಮ ನಿನ್ನನ್ನು ದ್ವಾರಕೆಗೆ ಕರೆದಿದ್ದಾರೆ. ನಾನು ಗರುಡ, ವಿಷ್ಣು ಭಗವಂತನ ವಾಹನ. ನನ್ನ ಬೆನ್ನ ಮೇಲೆ ಕೂತು ಬಾ, ಕ್ಷಣದಲ್ಲಿ ದ್ವಾರಕೆ ತಲುಪಿಸ್ತೇನೆ. ಹನುಮಂತ ನಿಧಾನವಾಗಿ ಕಣ್ಣು ತೆರೆದ. ನಯವಾಗಿ ಹೇಳಿದ, ಗರುಡದೇವ, ನಿನ್ನ ವೇಗ ಅದ್ಭುತ ಎಂದು ತಿಳಿದೆ. ನೀನು ಮುಂದೆ ಹೋಗು, ನಾನು ಬರುತ್ತೇನೆ ಎಂದು ಹೇಳಿದ. ಗರುಡ ನಕ್ಕ. ಅರೆ, ನೀನು ಒಬ್ಬ ವಾನರವನ, ನಾನು ವಿಷ್ಣುವಾಹನ. ನನ್ನ ವೇಗಕ್ಕೆ ನೀನು ಹೇಗೆ ಮುಂದೆ ಬರುತ್ತೀ? ಗರುಡ ಮೋಡಗಳನ್ನು ಸೀಳಿ ಗಾಳಿಯ ಅಲೆಗಳ ಮೇಲೆ ಜಾರಿ ಪರ್ವತ ಸಾಲುಗನ್ನು ದಾಟಿ ಸಮುದ್ರ ಮೇಲೆ ಹಾರಿ ಬಂದ. ದ್ವಾರಕೆಯ ಬಾಗಿಲು ಕಾಣಿಸಿತು ಎಂದು ಭಾವಿಸುತ್ತಾ ಆಕಾಶಕ್ಕೆ ಚಿಮ್ಮಿ ಅತ್ಯಂತ ವೇಗದಲ್ಲಿ ದ್ವಾರಕೆ ಕಡೆ ಹಾರಿದ. ಗರುಡ ಕೆಳಗಿಳಿದು ನೋಡಿದ. ಹನುಮಂತ ಅಲ್ಲೇ ಇದ್ದ. ಮೊದಲೇ ಬಂದು ರಾಮನಾಮ ಜಪಿಸುತ್ತಾ ಶಾಂತವಾಗಿ ಕುಳಿತಿದ. ಇದು ಹೇಗೆ ಸಾಧ್ಯ? ನಾನು ಅತ್ಯಂತ ವೇಗವಾಗಿ ಬಂದೆ. ನೀನು ಹೇಗೆ ಮುಂದೆ ಬಂದೆ? ಗರುಡದೇವ, ನನಗೆ ರಾಮ ಭಕ್ತಿ ಇದೆ. ಭಕ್ತಿಯ ಪಾದ ಯಾವ ವೇಗಕ್ಕೂ ಹಿಂದಿಲ್ಲ. ನನ್ನ ಪ್ರಭು ಕರೆದಾಗ ನಾನು ಅವರ ಸ್ಮರಣೆಯ ಮೂಲಕ ಅಲ್ಲಿ ಮೊದಲೇ ಇರುತ್ತೇನೆ. ಗರುಡ ದಿಗ್ಮೂಢನಾದ. ತನ್ನ ಹೆಮ್ಮೆ ಒಂದು ಕ್ಷಣ ಕಳಚಿಬಿದ್ದ ಅನುಭವ ಆಯಿತು. ಮೆಲ್ಲನೆ ತಲೆ ತಗ್ಗಿಸಿದ. ಶ್ರೀಕೃಷ್ಣನ ಆದೇಶದಂತೆ ದ್ವಾರಕೆಯ ಕೋಟೆಯನ್ನು ಕಾಯುತ್ತಿದ್ದ ಸುದರ್ಶನ ಚಕ್ರ. ಹನುಮಂತನು ಒಳಗೆ ಪ್ರವೇಶಿಸುವುದನ್ನು ಕಂಡು ಅತ್ಯಂತ ಗರ್ವದಿಂದ ಅವನ ಹಾದಿಯನ್ನ ತಡೆಯಿತು. ತನ್ನ ತೀಕ್ಷ್ಣವಾದ ಅಲಗುಗಳು ಮತ್ತು ಪ್ರಚಂಡ ವೇಗದಿಂದ ಹನುಮಂತನನ್ನ ಹೆದರಿಸಲು ಸುದರ್ಶನವು ಪ್ರಯತ್ನಿಸಿತು. ಆದರೆ ಸಾಕ್ಷಾತ್ ರಾಮಬಂಟನಾದ ಹನುಮಂತನಿಗೆ ಆ ದಿವ್ಯ ಚಕ್ರವು ಒಂದು ಸಣ್ಣ ಆಟದ ವಸ್ತುವಿನಂತೆ ಕಂಡಿತು. ಹನುಮಂತನು ಕಿಂಚಿತ್ತೂ ಭಯಪಡದೆ ಕೇವಲ ರಾಮನಾಮವನ್ನು ಜಪಿಸುತ್ತಾ ತನ್ನ ಬಲಗೈಯಿಂದ ಆ ಸುದರ್ಶನ ಚಕ್ರವನ್ನು ಕ್ಷಣಾರ್ಧದಲ್ಲಿ ಹಿಡಿದುಬಿಟ್ಟನು. ಚಕ್ರದ ಅಹಂಕಾರವನ್ನು ಅಳಿಸಲು ನಿರ್ಧರಿಸಿದ ಹನುಮಂತನು ಅದನ್ನು ಸುಲಭವಾಗಿ ಹಿಡಿದು ತನ್ನ ಬಾಯಿಯೊಳಗೆ ಇಟ್ಟುಕೊಂಡು ಪ್ರಭು ಶ್ರೀಕೃಷ್ಣನ ಸನ್ನಿಧಿಗೆ ನಡೆದನು. ಸ್ವಾಮಿ, ಬಾಗಿಲದಲ್ಲಿ ಈ ಸಣ್ಣ ಚಕ್ರವು ಅಡ್ಡ ಬರುತ್ತಿತ್ತು, ಹಾಗಾಗಿ ಇದನ್ನ ತಂದಿದ್ದೇನೆ ಎಂದು ಹೇಳುತ್ತಾ ಬಾಯಿಯಿಂದ ಚಕ್ರವನ್ನ ಹೊರಗೆ ತೆಗೆದನು. ಈ ಮೂಲಕ ಎಷ್ಟೇ ಶಕ್ತಿಶಾಲಿ ಅಸ್ತ್ರವಾಗಿದ್ದರೂ ಅದು ಭಗವಂತನ ಪರಮ ಭಕ್ತನ ಮುಂದೆ ಅಸಹಾಯಕ ಎಂಬ ಸತ್ಯವನ್ನು ಮತ್ತು ರಾಮನಾಮದ ಕವಚದ ಮಹಿಮೆಯನ್ನ ಶ್ರೀಕೃಷ್ಣನು ಸುದರ್ಶನ ಚಕ್ರಕ್ಕೆ ಮನವರಿಕೆ ಮಾಡಿಕೊಟ್ಟನು. ಹನುಮಂತನು ದ್ವಾರಕೆಯ ಅರಮನೆಯನ್ನ ಪ್ರವೇಶಿಸಿದಾಗ ಶ್ರೀಕೃಷ್ಣನು ಅವನನ್ನು ಅತ್ಯಂತ ಪ್ರೀತಿ ಮತ್ತು ಭಕ್ತಿಯಿಂದ ಸ್ವಾಗತಿಸಿದನು. ಇದನ್ನು ದೂರದಿಂದಲೇ ಗಮನಿಸುತ್ತಿದ್ದ ಸತ್ಯಭಾಮೆಗೆ ಒಬ್ಬ ಸಾಮಾನ್ಯ ವಾನರನಿಗೆ ಕೃಷ್ಣನು ನೀಡುತ್ತಿರುವ ಅತಿಯಾದ ಗೌರವವನ್ನ ಕಂಡಳು. ಅತಿಯಾದ ಗೌರವವನ್ನು ಕಂಡು ಮನಸ್ಸಿನಲ್ಲಿ ಅಸಡ್ಡೆ ಮತ್ತು ತನ್ನ ರೂಪದ ಬಗ್ಗೆ ಅಹಂಕಾರ ಮೂಡಿತಳು. ಅವಳ ಮನದ ಅಸಹನೆಯನ್ನು ಅರಿತ ಕೃಷ್ಣನು ಸತ್ಯಭಾಮೆಯನ್ನ ಹತ್ತಿರ ಕರೆದು ಹನುಮಂತನ ದೃಷ್ಟಿಯಲ್ಲಿ ಅವಳ ಸೌಂದರ್ಯ ಹೇಗಿದೆ ಎಂದು ಕೇಳುವಂತೆ ಸೂಚಿಸಿದನು. ಆಗ ಹನುಮಂತನು ಅತ್ಯಂತ ಹೇಳಿದನು, ತಾಯಿ, ನಿನ್ನ ರೂಪ ಸ್ಥೂಲ ನೇತ್ರಗಳಿಗೆ ಸುಂದರ. ಆದರೆ ನಾನು ರಾಮಭಕ್ತನಾದ. ನಾನು ಸೀತಾದೇವಿಯ ಸೌಂದರ್ಯ ಕಂಡಿದ್ದೇನೆ. ತ್ರಿಲೋಕ ಸೌಂದರ್ಯ ಎಂದ್ರೆ ಲಕ್ಷ್ಮೀದೇವಿ. ಸೌಂದರ್ಯ ಕೇವಲ ಅಂಗಸೌಷ್ಠವದಲ್ಲಿ ಇಲ್ಲ, ಮನಸ್ಸಿನ ಶುದ್ಧತೆ, ಭಕ್ತಿ, ನಮ್ರತೆಗಳಲ್ಲಿ ಇದೆ. ಅಂಥ ಸೌಂದರ್ಯ ನಿನ್ನಲ್ಲಿ ಎಷ್ಟಿದೆ ಎಂದು ನೀನೇ ಯೋಚಿಸು. ಸತ್ಯಭಾಮ ಒಂದು ಕ್ಷಣ ಮಾತು ಕಳೆದಳು. ಅವಳ ಗರ್ವ ಮಿಂಚಿ ಮಾಯವಾಯಿತು. ಕಣ್ಣಲ್ಲಿ ನೀರು ಮಿಂಚಿತು. ಕೃಷ್ಣ ಮೆಲ್ಲನೆ ಅವಳ ಬಳಿ ಬಂದು, ಸತ್ಯಭಾಮ, ನೋಡಿದೆಯಾ, ರೂಪ ನಾಶವಾಗುತ್ತದೆ, ಭಕ್ತಿ ಮತ್ತು ಶ್ರೇಷ್ಠ ಗುಣಗಳು ಶಾಶ್ವತ. ಇದಾದ ನಂತರ ಶ್ರೀಕೃಷ್ಣನು ಹನುಮಂತನಿಗೆ ಸಾಕ್ಷಾತ್ ಶ್ರೀರಾಮನಾಗಿ ಮತ್ತು ರುಕ್ಮಿಣಿ ದಲೆಯರು ಸೀತಾದೇವಿಯಾಗಿ ದಿವ್ಯ ದರ್ಶನ ನೀಡಿದರು. ತನ್ನ ಆರಾಧ್ಯ ದೈವಗಳಾದ ಸೀತಾರಾಮರನ್ನು ದ್ವಾರಕೆಯ ಮಣ್ಣಿನಲ್ಲಿ ಕಂಡ ಹನುಮಂತನು ಭಕ್ತಿಯಿಂದ ಪರವಶನಾದನು. ಪ್ರಭುವಿನ ಪಾದಗಳಿಗೆ ಶರಣಾಗಿ, ಧನ್ಯೋಸ್ಮಿ ಪ್ರಭು,
ನನ್ನ ಜನ್ಮ ಪಾವನವಾಯಿತು ಎಂದು ಆನಂದ ಬಾಷ್ಪ ಸುರಿಸಿದನು. ಕೃಷ್ಣ ಈಗ ಎಲ್ಲರನ್ನೂ ಒಟ್ಟಾಗಿ ಕರೆದ. ಸತ್ಯಭಾಮ, ಗರುಡ, ಸುದರ್ಶನ ಮೂವರು ಹನುಮಂತನ ಮುಂದೆ ನಿಂತರು. ಸತ್ಯಭಾಮ, ಗರುಡ, ಸುದರ್ಶನ, ಈಗ ಅರ್ಥವಾಯ್ತೆ? ನಾನು ನಿಮ್ಮ ಅಹಂಕಾರ ತೊಲಗಿಸಲು ಈ ಲೀಲೆ ಮಾಡಿದೆ. ಅಹಂಕಾರ ಎಂದರೆ ನಾನು ಮಾಡಿದೆ, ನಾನು ಗೊತ್ತು, ನಾನೇ ಶ್ರೇಷ್ಠ ಎನ್ನುವ ಭ್ರಮೆ. ಇದು ಮಾಯೆ. ಭಕ್ತಿ ಎಂದರೆ ಎಲ್ಲವೂ ಅವನದು, ನಾನು ಅವನ ಸಾಧನ ಮಾತ್ರ ಎಂದು ತಿಳಿಯುವ ಜ್ಞಾನ. ಹನುಮಂತ ಈ ಸತ್ಯ ತಿಳಿದ ಮಹಾಭಕ್ತ. ಅದಕ್ಕೆ ಅವನ ಮೇಲೆ ಶಸ್ತ್ರ ಕೆಲಸ ಮಾಡದು, ಯಾರ ವೇಗ ಅವನ್ನು ಸೋಲಿಸದು, ಯಾವ ರೂಪ ಅವನ್ನು ಮೆರೆಸದು. ಸೀತಾರಾಮರ ದರ್ಶನದಿಂದ ಪುಳಕಿತನಾದ ಹನುಮಂತನು ಭಕ್ತಿಯ ಪರವಶತೆಯಲ್ಲಿ ಒಂದು ಮಾತನ್ನು ಹೇಳಿದ. ರೂಪ ಯಾವುದಾದರೂ ಪ್ರಭು, ನಿನ್ನ ನಾಮವೊಂದೇ ಶಾಶ್ವತ, ನಿನ್ನ ಭಕ್ತಿಯೇ ಪರಮ ಸತ್ಯ. ಈ ದಿವ್ಯ ದರ್ಶನದೊಂದಿಗೆ ದ್ವಾರಕೆಯ ಗರ್ವವೆಲ್ಲ ಕರಗಿ ಭಕ್ತಿಯ ವಿಜಯದೊಂದಿಗೆ ಕಥೆಯು ಸುಖಾಂತ್ಯವಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.